ಸುಲಭ ಸರಳವಾಗಿರಬೇಕು, ಲಾಭ ಕೂಡ ಅಷ್ಟೇ ಅದ್ಭುತವಾಗಿರಬೇಕು. ಹಾಗೂ ಹೋಗುಗಳಿಂದ, ಕಷ್ಟ ನಷ್ಟಗಳಿಂದ ಜಯವನ್ನು ಪಡೆಯುವುದಕ್ಕಾಗಿ ಏನೇ ಕಷ್ಟ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ವಿಜಯದ ಬಾವುಟವನ್ನು ಹಾರಿಸುವುದಕ್ಕಾಗಿ ಇದು. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಮುಂದುವರಿದ ಮುದ್ರೆಯ ಭಾಗಗಳು. ಪ್ರತಿಯೊಂದು ಮುದ್ರೆಗಳು ಒಂದಲ್ಲ ಒಂದು ರೀತಿಯಾಗಿ ವರದಾನದ ರೂಪದಲ್ಲಿ ನಮಗೆ ಕಾರ್ಯ ನೆರವೇರಿಸಿಕೊಡುವಂಥದ್ದು ಸಹಜವಾಗಿ. ಈಗಾಗಲೇ ನೀವುಗಳೆಲ್ಲ ಅದನ್ನು ಅನುಭವಿಸಿದ್ದೀರಿ, ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ. ನಾವು ಕೂಡ ಅದರ ಅನುಭವದಲ್ಲಿ ಇನ್ನೂ ಸ್ವಲ್ಪ ಮುಂದುವರಿದು ನೋಡುವುದಾದರೆ ಒಂದೊಂದು ಮುದ್ರೆಗಳನ್ನು ಅನುಭವಿಸ್ತಾ ಏನಾದರೂ ಒಂದು ಹೊಸತನ ನಮಗೆ ಗೊತ್ತಾಗ್ತಾನೇ ಇದೆ. ಅದಕ್ಕಾಗಿ ಇಂದು ಮತ್ತೊಂದು ಅತ್ಯಂತ ಸುಲಭದಾಯಕವಾಗಿ ಮಾಡುವಂಥ ಮುದ್ರಾ ಅಂತ ಹೇಳ್ಬೋದು. ಕೆಲವೊಂದು ಮುದ್ರೆಗಳು ಕ್ಲಿಷ್ಟ ಇದೆ, ಕೈ ಹಿಡಿದು ತಿರುಚಿದರೂ ಕೂಡ ಕಷ್ಟ ಆಗುತ್ತೆ. ಅಂಥ ಮುದ್ರೆಗಳನ್ನು ನಾವು ಮಾಡುವುದು ಬೇಡ. ಸುಲಭ ಸರಳವಾಗಿರಬೇಕು, ಲಾಭ ಕೂಡ ಅಷ್ಟೇ ಅದ್ಭುತವಾಗಿರಬೇಕು. ಇಂದು ನಿಮಗಾಗಿ ತಂದಿರುವಂಥದ್ದು ಒಂದು ಮುದ್ರ, ಒಂದು ಶ್ಲೋಕ ಹೇಳುವಂಥದ್ದು, ಅದರಲ್ಲಿ ಬಹಳ ಸುಲಭವಾಗಿರುವಂಥದ್ದು. ಈ ಮುದ್ರೆ ಹೆಸರನ್ನು ಮೊದಲಿಗೆ ಹೇಳ್ತೀನಿ. ಈ ಮುದ್ರೆ ಹೆಸರು ಜಯ ಮುದ್ರಾ ಅಂತೇಳಿ. ನೋಡಿ, ಜಯ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಜೀವನದಲ್ಲಿ ಹಾಗೂ ಹೋಗುಗಳಿಂದ, ಕಷ್ಟ ನಷ್ಟಗಳಿಂದ ಜಯವನ್ನು ಪಡೆಯುವುದಕ್ಕಾಗಿ, ಆರ್ಥಿಕವಾಗಿ ಬೆಳೆಯುವುದಕ್ಕಾಗಿ, ಏನೇ ಕಷ್ಟ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಂತು ವಿಜಯದ ಬಾವುಟವನ್ನು ಹಾರಿಸುವುದಕ್ಕಾಗಿ ಇದು ಸೂಕ್ತವಾದಂಥ ಈ ಮುದ್ರಾ ಅಂತ ಹೇಳಬಹುದು. ಮಾಡುವುದು ಬಹಳ ಕಷ್ಟ ಏನೂ ಇಲ್ಲ. ಮೊದಲಿಗೆ ಮುದ್ರೆಯ ಮಾಡುವಂಥ ವಿಧಾನವನ್ನು ತಿಳಿಯೋಣ, ಆನಂತರ ಆ ಶ್ಲೋಕವನ್ನು ತಿಳಿಯೋಣ, ಆನಂತರ ಲಾಭಗಳನ್ನು ತಿಳಿಯೋಣ. ಬನ್ನಿ. ಈಗ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತನ್ನಿ. ಸಮಾನ ಮುದ್ರೆಯ ರೀತಿಯಲ್ಲಿ ಈ ರೀತಿ ಹಿಡಿಯುವಂಥದ್ದು ಇಷ್ಟೇ. ಇದರಲ್ಲಿ ಎರಡೂ ಕೈಗಳನ್ನು ಈ ರೀತಿ ಇಟ್ಟು ಈ ಬೆರಳನ್ನು, ಅಂದರೆ ತೋರು ಬೆರಳು ಏನಿದೆಯಲ್ಲ, ಇದನ್ನು ಈ ರೀತಿ ವೈಡ್ ಮಾಡಬೇಕು. ಸ್ವಲ್ಪ ಈ ಪೊಸಿಷನ್ನಲ್ಲಿ ಒಂದಕ್ಕೊಂದು ನೋಡುವ ರೀತಿಯಲ್ಲಿ ಈ ರೀತಿ ಇಡುವಂಥದ್ದೇ ಜಯ ಮುದ್ರಾ. ಈ ಜಯ ಮುದ್ರೆಯನ್ನು ಮಾಡುವುದರಿಂದ ಆರ್ಥಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಈಗಾಗಲೇ ಎಷ್ಟೋ ವಿಚಾರಗಳು ನಿಂತಿರುತ್ತೆ. ಆಸ್ತಿ ಕೊಳ್ಳುವುದಾಗಿರಬಹುದು, ಆಸ್ತಿ ತಗೊಳ್ಳೋದಾಗಿರಬಹುದು, ಹಾಗೆ ನಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಇರ್ತೀವಿ, ವಿಜಯನೇ ಸಿಗೋದಿಲ್ಲ ಅಂತ ಅನ್ನೋವರಿಗೆ ವಿಜಯ ಸಿಕ್ಕಿದೆ. ಆ ವಿಜಯ ನಮ್ಮಲ್ಲೇ ಇರಬೇಕು, ಅಹಂಕಾರವನ್ನು ಬಿಟ್ಟು ಇರಬೇಕು, ಸಾತ್ವಿಕವಾಗಿ ಇರಬೇಕು ಎನ್ನುವಂಥವರಿಗೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಬೇಗ ಯಶಸ್ಸು ಕಾಣ್ತಾರೆ, ಅಷ್ಟೇ ಬೇಗ ಕೆಳಗಡೆ ಬಂದುಬಿಡ್ತಾರೆ. ಅದನ್ನು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಹಾಗೇನಾಗುತ್ತೆ, ವೈಫಲ್ಯದಿಂದ ಕೆಳಗಡೆ ಬೀಳ್ತಾನೆ, ಸೋಲನ್ನು ಅನುಭವಿಸ್ತಾನೆ. ಆ ಸೋಲನ್ನು ಅನುಭವಿಸಬಾರ್ದು. ನಾನು ವಿಜಯವಂತನಾಗಿರಬೇಕು, ಜಯಶೀಲನಾಗಿರಬೇಕು ಅಂತಂದರೆ ಈ ಮುದ್ರೆ ಅಂಥವರಿಗೆ ಬಹಳ ಅವಶ್ಯವಾಗಿರುತ್ತೆ. ಕೆಲಸದಲ್ಲಿ ಕೂಡ ನಮಗೇನೋ ಕೆಲಸ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇರ್ತಾರೆ, ಏನೋ ಒಂದು ಕಾರಣಾಂತರಗಳಿಂದ ಅದು ತಡೆ ನಿಲ್ಲುವಂಥದ್ದಾಗಿರ್ಬೋದು, ಜಯ ಸಿಗೋದಿಲ್ಲ. ಜಯ ಬೇಕು ಅನ್ನೋವರಿಗೆ ಮಾತ್ರ ಈ ಮುದ್ರೆ, ಜಯ ಬೇಡ ಅನ್ನೋರಿಗೆ ಈ ಮುದ್ರೆ ಬೇಡ, ನಿಮ್ಮಿಷ್ಟ ಅದು.
ನೋಡಿ, ಈ ಸಿಂಪಲ್ಲಾಗಿ ಏನಿದೆ, ಕಷ್ಟ ಏನೂ ಇಲ್ಲ. ಇದು ಇಷ್ಟೇ ಹಿಡಿಯುವಂಥದ್ದು. ಸಹಜವಾಗಿ ಕೂತ್ಕೊಂಡಾಗ ಈ ಮುದ್ರೆಯನ್ನು ಎಲ್ಲಿ ಬೇಕಾದರೂ ಮಾಡಿ ತೊಂದರೆ ಇಲ್ಲ. ಜಪ ಎಂದು ಬಂದಾಗ ನೀವು ಮಾಡುವಂಥದ್ದು ಬೆಳಗಿನ ಜಾವನೆ ಅತ್ಯಂತ ಸೂಕ್ತವಾದ ಸಮಯ. ಆ ಸಮಯ ಯಾವುದು ಅಂತಂದರೆ 5:30 7:30 ಅಂದರೆ 7:30 ಒಳಗಡೆ ಇದನ್ನು ಮಾಡಬೇಕು. ಸ್ನಾನಾದಿಗಳನ್ನು ಮಾಡಬೇಕು, ಹಾಗೆ ಮಾಡುವ ಹಾಗಿಲ್ಲ. ಸಿಂಪಲ್ಲಾಗಿ 21 ಬಾರಿ ಜಪ ಮಾಡಿ ಸಾಕು, ಅಷ್ಟೇ. ಪ್ರತಿದಿನ ಮಾಡಿ. ಎಷ್ಟು ದಿನ ಮಾಡಬೇಕಂತ ಕೇಳಬೇಡಿ, ಜೀವನ ಪರ್ಯಂತ ಮಾಡಬೇಕು. ಕೆಲವೊಂದು ಮುದ್ರೆಗಳು, ಕೆಲವೊಂದು ಮಂತ್ರಗಳು, ಕೆಲವೊಂದು ಶ್ಲೋಕಗಳು, ಅದರಿಂದ ಹಾನಿಕಾರಕ ಏನೇ ಇಲ್ಲ. ನಾವು ಒಂದು ಸ್ವಲ್ಪ ಮೇಲಕ್ಕೆ ಹೋದ ತಕ್ಷಣ ಬಿಡುವಂಥದ್ದು ಅಲ್ಲ, ಇನ್ನೂ ಮೇಲಕ್ಕೆ ಹೋಗಬೇಕು. ಒಳ್ಳೆಯ ವ್ಯಕ್ತಿ ಆಗಬೇಕು, ಆರೋಗ್ಯವಂತ ವ್ಯಕ್ತಿ ಆಗಬೇಕು, ಧಾರಾಳತನ ಇರುವಂಥ ವ್ಯಕ್ತಿ ಆಗಬೇಕು, ಸೌಮ್ಯವಾಗಿರಬೇಕು, ಪ್ರೀತಿ ಇರಬೇಕು, ಕರುಣೆ ಇರಬೇಕು. ಎಲ್ಲ ಇದ್ದಾಗ ನಿಮಗೆ ವಿಜಯ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನೋಡಿ, ಇದು ಜಯ ಅಂದರೆ ವಿಜಯ. ಈಗ ಇಷ್ಟೆಲ್ಲ ಲಾಭಗಳು ಇದರಿಂದ ಬಂದು. ಈಗ ಆ ಶ್ಲೋಕವನ್ನು ನಾವು ನೋಡುವ. ಈ ಶ್ಲೋಕ ಎನ್ನುವಂಥದ್ದು ಸ್ವರ್ಣಾಕರ್ಷಣ ಭೈರವಾಷ್ಟಕದಲ್ಲಿ ಬರುವಂಥದ್ದು. ಇದು 8ನೆಯದ್ದು ಆಗಿದೆ. ಈ 8ನೇ ನಾನು ಯಾಕೆ ಹೇಳಿದೆ, ಎಲ್ಲವನ್ನು ಮಧ್ಯದಲ್ಲಿ ಹೇಳ್ಬೋದಾಗಿತ್ತಲ್ಲ. 8 ನಿಮಗೆ ಬಿಡಿಸಲಾಗದ ಗಂಟು ಇದ್ದ ಹಾಗೆ ಇರುತ್ತೆ. ಅದಕ್ಕೆ ಬಿಡಿಸುವಂಥದ್ದಕ್ಕಾಗಿ 8ನೇ ಮಾತ್ರ ಹೇಳಬಹುದು. 8 ಬೇಕಾದ್ರೆ ನೀವು ಜಪ ಮಾಡ್ಬೋದು. 8 ಮಾಡೋದಕ್ಕೆ ಸಮಯ ಇಲ್ಲ, ಕೆಲವರಿಗೆ ಬಾಯಿ ತಿರುಗೋದಿಲ್ಲ. ಕ್ಲಿಷ್ಟ ಏನೂ ಇಲ್ಲ, ಭಾಳ ಸುಲಭವಾಗಿದೆ. ನಾನು ಹೇಳ್ಕೊಡ್ತೀನಿ. ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ, ಅವರನ್ನು ನೋಡಿ ಆನಂದಿಸಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಗಾಯತ್ರಿ ಅಂತ. ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಹಂಸ ಯೋಗ ಸ್ಟುಡಿಯೋ ಅಲ್ಲಿ ಒಂದು 2 ಇಯರ್ಸಿಂದ ಯೋಗ ಪ್ರಾಕ್ಟೀಸ್ ಕಲಿತಾ ಇದ್ದೀನಿ. ಸೊ ಇವತ್ತು ನನಗೆ ಇಲ್ಲಿ ಮುದ್ರಾ ಶಿಬಿರ ಅಟೆಂಡ್ ಮಾಡೋವಂಥ ಅವಕಾಶ ಸಿಕ್ತು. ಸೊ ಈ ಮುದ್ರಾ ಶಿಬಿರ ಯಾಕೆ ಬಹಳ ಸ್ಪೆಷಲ್ ಅಂದರೆ, ಇಲ್ಲಿ ಸರ್ ನಮಗೆ ಎಲ್ಲ ರೀತಿಯ ಯಾವ್ಯಾವ್ದು ಮುದ್ರೆಗಳ ಅವಶ್ಯಕತೆ ಇದೆಯೋ ನಮ್ಮ ಜೀವನಕ್ಕೆ, ಸೊ ಆ ರೀತಿ ಒಂದು ಗುಂಪಾಗಿ ಬಿಡಿಯಾಗಿ ಹೇಳ್ಕೊಡ್ತಾರೆ ಒಂದು 3 ಗಂಟೆ ಶಿಬಿರದಲ್ಲಿ. ಅದರಲ್ಲಿ ಬಹಳ ಅತ್ಯುತ್ತಮವಾದ ಮುದ್ರೆ ಯಾವುದು ಅಂದರೆ ಕುಬೇರ ಮುದ್ರೆ ಅಂತ. ಅದರ ಒಂದು ಇಂಪಾರ್ಟೆನ್ಸು ಮತ್ತು ಅದನ್ನು ಹೇಗೆ ಬಳಕೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಹೇಗೆ ನಾವು ಭಾಗ್ಯವನ್ನು ಕಾಣ್ಬೋದು ಅನ್ನೋದನ್ನು ಸಹ ಭಾಳ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಟ್ರು. ಸೊ ಅದು ಅಲ್ದಿರ, ಸೊ ಯಾವ ಒಂದು ಸಿಚುವೇಶನ್ಸಲ್ಲಿ ಯಾವ ಮುದ್ರೆಯನ್ನು ನಾವು ಇಟ್ಕೊಂಡ್ರೆ ನಮ್ಮ ಒಳಗಡೆ ಇರುವಂಥ ಎನರ್ಜಿ ಬದಲಾಗುತ್ತೆ, ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಬದಲಾಗುತ್ತೆ ಅನ್ನೋದು ಸಹ ತೋರಿಸ್ಕೊಟ್ರು. ಸೊ ಭಾಳ ಸಿಂಪಲ್ ಆಗಿತ್ತು, ಆದರೆ ಭಾಳ ಎಫೆಕ್ಟಿವ್ ಆಗಿತ್ತು ಈ ಮುದ್ರಾ ಶಿಬಿರ. ಧನ್ಯವಾದಗಳು. ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ಸ್ವರ್ಣಾಕರ್ಷಣ ಭೈರವ ಅಷ್ಟಕದಲ್ಲಿ ಬರುವಂಥ 8ನೆಯ ಈ ಶ್ಲೋಕ ಈ ರೀತಿ ಇದೆ. ಟೆಕ್ಸ್ಟ್ ಕೂಡ ಹಾಗೆ ಬರುತ್ತೆ. ಅದನ್ನು ನೋಡಿ ಒಂದು ಶುದ್ಧವಾಗಿರುವಂಥ ಬುಕ್ಕಲ್ಲಿ ಬರೆದು ಮೊದಲು ಜೋರಾಗಿ ಹೇಳುವಂಥದ್ದು ಅಭ್ಯಾಸ ಮಾಡಿ, ಆನಂತರ ದಿನಗಳಲ್ಲಿ ಮೌನವಾಗಿ ಹೇಳುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ. ಈಗ ಆ ಶ್ಲೋಕ ಬರ್ತಾ ಇದೆ, ನೋಡ್ಕೊಳ್ಳಿ.
ಸ್ವರ್ಣವರ್ಣಾಯ ಭೈರವಾಯ ಸ್ವರ್ಣಪಾತ್ರಧರಾಯ ಚ ಸ್ವರ್ಣಶೃಂಗಾರಮಯಾಯ ಸ್ವರ್ಣಕಲ್ಪಸಮನ್ವಿತಾಯ ಸ್ವರ್ಣವರ್ಣಾಯ ಭೈರವಾಯ ಸ್ವರ್ಣಪಾತ್ರಧರಾಯ ಚ ಸ್ವರ್ಣಶೃಂಗಾರಮಯಾಯ ಸ್ವರ್ಣಕಲ್ಪಸಮನ್ವಿತಾಯ. ನೋಡಿ, ಸ್ವರ್ಣ 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 ಅಂದರೆ ಬಂಗಾರ, ಗೋಲ್ಡ್ ಅಂದರೆ ನಮಗೆ ಚಿನ್ನದ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಚಿನ್ನಕ್ಕೆ ಎಂದೂ ಕೂಡ ಬೆಲೆ ತಗ್ಗುವುದಿಲ್ಲ. ಚಿನ್ನ ಎಂದರೆ ಹಾಗೆ ನೀವು ಕೂಡ ಆ ಸ್ವರ್ಣದ ರೀತಿಯಲ್ಲಿ ಒಳಿಬೇಕು ನಿಮ್ಮ ಜೀವನದಲ್ಲಿ. ಅಂದರೆ ಈ ರೀತಿ ಇರುವಂಥ ಈ ಶ್ಲೋಕವನ್ನು ಒಂದೇ 76 ಇಲ್ಲ ಇಲ್ಲಿ, ಅದನ್ನೇ ಒಂದು 21 ಬಾರಿ ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ. ನಿಮಗೆ ಮತ್ತಷ್ಟು ಮಗದಷ್ಟು ಲಾಭ ಜಾಸ್ತಿ ತಂದುಕೊಡುತ್ತೆ. ಅದರ ಲಾಭ ತರುವವರೆಗೂ ತಾಳ್ಮೆಯಿಂದ ದಿನನಿತ್ಯ ಜಪ ಮಾಡಬೇಕು, ಒಂದು ನಂಬಿಕೆಯಿಂದ. ಆ ನಂಬಿಕೆ ನಿಮ್ಮಲ್ಲಿ ಇದ್ಬಿಟ್ರೆ ಅಂತಂದರೆ ನೀವು ವಿಜಯದ ಬಾವುಟ ನಿಮ್ಮದೇ. ನಿಮ್ಮ ಎಲ್ಲ ರೀತಿ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ನೀಡಬಹುದು. ನಂಬಿಕೆ ಇದ್ದಲ್ಲಿ ಧೈರ್ಯ ಇರುತ್ತೆ, ಧೈರ್ಯ ಇದ್ದಲ್ಲಿ ಅನುಮಾನಗಳು ಬರುವುದಿಲ್ಲ. ಅನುಮಾನ ಯಾವಾಗ ನಿಮ್ಮಲ್ಲಿ ಇರುವುದಿಲ್ಲ, ನಿಮ್ಮಲ್ಲಿ ಧೈರ್ಯ ಬರುತ್ತೆ. ನಿಮಗೆ ಯಾವುದು ಬೇಕು ಅದನ್ನೇ ಆಯ್ಕೆ ಮಾಡಿಕೊಳ್ಳಿ. ಉನ್ನತ ವ್ಯಕ್ತಿ ಆಗಬೇಕಂದ್ರೆ ನಂಬಬೇಕು, ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಶ್ರದ್ಧೆ ಇದ್ದಲ್ಲಿ ನಿಮಗೆ ತನ್ನಷ್ಟಕ್ಕೆ ತಾನೇ ನಂಬಿಕೆ ಬರುತ್ತೆ. ಶ್ರದ್ಧೆ ಅಂದರೆ ನಂಬಿಕೆ. ಶ್ರದ್ಧೆ ಇಲ್ಲ ಅಂದರೆ ನಂಬಿಕೆ ಇಲ್ಲ, ಭಯ ಕೂಡ ಹುಟ್ಟುತ್ತೆ. ಶ್ರದ್ಧೆ ಇಲ್ಲ ಅಂದರೆ ಭಯನೂ ಬರುತ್ತೆ. ನಿಮ್ಮ ಆಯ್ಕೆ ನಿಮ್ಮ ಕೈಯಲ್ಲಿದೆ. ಯಾವುದೇ ಕಾರಣಕ್ಕೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ನಂಬಿಕೆಯಿಂದ ಇರಿ, ವಿಶ್ವಾಸದಿಂದ ಇರಿ, ಸಂತೋಷದಿಂದ ಇರಿ. ಮುದ್ರೆಯನ್ನು ಮತ್ತೆ ಇದೇ ರೀತಿ ಹಿಡಿದು ಮಾಡಬೇಕು. ಮತ್ತು ಹೀಗೆಲ್ಲ ಹಿಡಿಬಾರ್ದು, ಮತ್ತು ಹೀಗೆಲ್ಲ ಹಿಡಿಬಾರ್ದು, ಹೀಗೆಲ್ಲ ಹಿಡಿಬಾರ್ದು. ಬೇರೆ ಮುದ್ರೆ ಆಗುತ್ತೆ. ಮತ್ತು ಇದು ವಜ್ರ ಮುದ್ರೆ ಆಗುತ್ತೆ. ಈ ರೀತಿ ಇರಿದ್ರೆ ವಜ್ರ ಸ್ವಲ್ಪ ಅದನ್ನೇ ಈ ರೀತಿ ಮಾಡಿ ಒಂದಕ್ಕೊಂದು ಕೈನ ಈ ರೀತಿ ತೋರಿಸುವಂಥದ್ದು. ಇದೇ ಜಯ ಮುದ್ರ ಆಗುತ್ತೆ. ನೋಡಿ, ಎರಡನ್ನೂ ಕೂಡ ಹೀಗೆ ನೋಡಬೇಕು. ಇದು ಮರ್ಯಾದೆ ಮಾಡಬೇಕು. ಇದು ಎಚ್ಚರಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ನಗುವೇ ನಮ್ಮ ಜೀವನದ ದೊಡ್ಡ ಔಷಧಿ. ಆದರೆ ಬೇಗ ಮಲಗಿ ಬೇಗ ಹೇಳುವಂಥ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಶುಭಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.